ದಿನಾಲೂ ಅಡುಗೆ ವೀಡಿಯೋಗಳನ್ನ ಹಾಕ್ತಾ ಇರ್ತೀನಿ ಅಲ್ವಾ, ನೋಡಿ ನೋಡಿ ನಿಮಗೂ ಬೇಜಾರಾಗಿರುತ್ತೆ. ಸೊ ಅದಕ್ಕೋಸ್ಕರ ಇವತ್ತೊಂದು ಮಿನಿ ವ್ಲಾಗ್ ಶೇರ್ ಮಾಡ್ತಾ ಇದ್ದೀನಿ. ನಿನ್ನೆ ನನ್ನ ಹಸ್ಬೆಂಡ್ದು ಬರ್ತ್ಡೇ ಇರೋ ಕಾರಣ ಹೊರಗಡೆ ಹೋಗೋಣ ಅಂತೇಳಿ ಪ್ಲ್ಯಾನ್ ಮಾಡಿದೆ. ಅವರು ಇಲ್ಲ ಬೇಡ ಬೇಡ ನಾನೇನು ಚಿಕ್ಕ ಹುಡ್ಗನ ಅದೆಲ್ಲ ಪ್ಲ್ಯಾನ್ ಮಾಡೋಕ್ಕೆ, ಕೇಕ್ ಕಟಿಂಗ್ ಮಾಡೋಕ್ಕೆ ಅಂತಿರ್ತಾರೆ ಯಾವಾಗಲೂ. ಚಿಕ್ಕವರೊಂದೇ ಕೇಕ್ ಕಟಿಂಗ್ ಮಾಡ್ತಾರಾ, ಚಿಕ್ಕವರೊಂದೇ ಸೆಲೆಬ್ರೇಟ್ ಮಾಡ್ತಾರಾ ಅಂಥೇಳಿ ನಾವೇ ಫೋರ್ಸ್ ಮಾಡಿ ಅವ್ರಿಗೆ ಹೊರಗಡೆ ಕರ್ಕೊಂಡೋಗ್ರಿ ಅಂತ ನಾನೇ ಫೋರ್ಸ್ ಮಾಡ್ತೀನಿ. ಆ್ಯಕ್ಚುಲಿ ಅವ್ರಿಗೆ ಇಂಟ್ರೆಸ್ಟ್ ಇರಲ್ಲ, ಬಟ್ ನನ್ನ ಕಾಟಕ್ಕೆ ಅವರು ಒಪ್ಕೊಳ್ಳೇಬೇಕಾಗುತ್ತೆ. ಸೊ ಇವೆಲ್ಲ ಚಿಕ್ಕ ಪುಟ್ಟ ಮೆಮೊರೀಸು ಕ್ಯಾಪ್ಚರ್ ಮಾಡ್ಕೋಬೇಕು ಅನ್ನೋದು ನನ್ನೊಂದು ಒಪಿನಿಯನು. ವಿಡಿಯೋ ಫುಲ್ಲು ಫಾಸ್ಟ್ ಫಾರ್ವರ್ಡಲ್ಲಿದೆ, ಅದಕ್ಕೋಸ್ಕರ ನಿಮಗೆ ಬೇಗ 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 ಅದು ವಿಸಿಬಲ್ ಆಗ್ತಾ ಇರುತ್ತೆ. ನಾನು ಅಷ್ಟು ಫಾಸ್ಟಾಗಿ ಏನೂ ತಿನ್ನಲ್ಲ, ನಿಧಾನವಾಗಿ ತಿಂತೀನಿ. ಬಟ್ ಫಾಸ್ಟ್ ಫಾರ್ವರ್ಡಲ್ಲಿದೆ ಅಲ್ವಾ, ಅದಕ್ಕೋಸ್ಕರ ಕಾಣುತ್ತೆ. ನಾನು ಯಾರು ವೀಡಿಯೋಸ್ದು ತಿನ್ನೋದು ಶೂಟ್ ಮಾಡಲ್ಲ, ಯಾಕಂದರೆ ಅವ್ರವ್ರ ಇಷ್ಟ. ಕೆಲವೊಬ್ರಿಗೆ ಇಷ್ಟ ಆಗಲ್ಲ, ಕೆಲವೊಬ್ರಿಗೆ ಇಷ್ಟ ಆಗುತ್ತೆ. ಆ ಥರ ಊಟ ಎಲ್ಲ ಮುಗಿಸ್ಕೊಂಡು ಫೋಟೋ ಸೆಕ್ಷನು ಹಾಗೆ ವೀಡಿಯೋ ಸೆಕ್ಷನು. ಅಯ್ಯೋ ಫೋಟೋ ತೆಗಿತಿದ್ದೀವಿ ಅಂತ ಗೊತ್ತಾದರೆ ಆಯಿತು, ನನ್ನ ದೊಡ್ಡ ಮಗಳು ಫೋಸ್ ಕೊಡ್ತಾನೆ ಇರ್ತಾಳೆ ಹೀಗೆ ಹಾಗೆ ಅಂತ. ಚಿಕ್ಕವಳಿಗೇನೋ ಅಷ್ಟು ಇಂಟ್ರೆಸ್ಟ್ ಇರಲ್ಲ. ಎಲ್ಲರೂ ಫೋಟೋ ತೆಕ್ಕೊಂಡು ಲಾಸ್ಟ್ ಟೈಮ್ ಈ ಹೋಟೆಲಿಗೆ ಬಂದಾಗ ಎಲ್ಲರೂ ಬಂದಿದ್ವಿ. ನನ್ನ ಹಸ್ಬೆಂಡ್ ಇದ್ದಾರಲ್ಲ, ಅವ್ರ ತಂಗಿಯರು, ತಂಗಿ ಮಕ್ಕಳು ಎಲ್ಲರೂ. ಸೊ ನನ್ನ ಮಕ್ಕಳು ಅವ್ರ ಕಸಿನ್ಸ್ನೆಲ್ಲ ಮಿಸ್ ಮಾಡ್ಕೊತಾ ಇದ್ದಾರೆ. ಅದೇ ಮಾತಾಡ್ತಿದ್ರು, ಲಾಸ್ಟ್ ಟೈಮ್ ಇಲ್ಲಿ ನಿಂತ್ಕೊಂಡಿದ್ವಿ, ಇಲ್ಲಿ ಬಂದಿದ್ವಿ ಅಂತೇಳಿ ಅವರವರು ಕಸಿನ್ಸ್ನವರು ನೆನಪಿಸ್ಕೊತಾ ಇದ್ದರು. ಈ ಸತಿನೂ ಅವ್ರು ಬರೋ ಪ್ಲ್ಯಾನ್ ಇತ್ತು, ಬಟ್ ಸದ್ಯದಲ್ಲಿ ಇಲ್ಲ ಬರೋಕ್ಕಾಗಲ್ಲ ಅಂತ ಹೇಳಿದರು ಅವರು. ಸೊ ಹಾಗಾಗಿ ಆ ಪ್ಲ್ಯಾನ್ ಮಿಸ್ ಆಯಿತು. ನೆಕ್ಸ್ಟ್ ಹಾಲಿಡೇಸಿಗೆ ಬಂದಾಗ ಹೋಗೋಣ ಎಲ್ಲರೂ, ಇವಾಗಂತೂ ಸದ್ಯಕ್ಕೆ ನಾವು ಹೋಗಿ ಬಂದುಬಿಡೋಣ ಅಂತೇಳಿ ಹೋಗಿದ್ದು. ಸೊ ಬರಬೇಕಾದ್ರೆ ಫುಲ್ ಟ್ರಾಫಿಕ್. ಇದು ನಮ್ಮ HSTಯಲ್ಲಿರೋ ಒಂದು ರುದ್ರವನ. ತುಂಬಾ ಚೆನ್ನಾಗಿರುತ್ತೆ ಪ್ಲೇಸು, ತುಂಬಾ ಪೀಸ್ಫುಲ್ಲಾಗಿರುತ್ತೆ. ನಮ್ಮ HST ಅಂದ್ರೇ ಒಂದು ಪೀಸ್ಫುಲ್ನೆಸ್ಸಿಗೆ ಒಂದು ಉದಾಹರಣೆ ಅಂತ ಹೇಳ್ಬೋದು. ಕೆಲವೊಬ್ಬರೆಲ್ಲ ಹೇಳ್ತಾರೆ ಡಸ್ಟು ಹಾಗೆ ಹೀಗೆ ಅಂತ, ನನಗಂತೂ ಅದು ಅನ್ಸೋದೇ ಇಲ್ಲ. ಯಾಕಂದರೆ ಅಷ್ಟು ಚೆನ್ನಾಗಿರುತ್ತೆ ಇಲ್ಲಿ ವೆದರ್ ಆಗಲಿ, ನನಗಂತೂ ಇಷ್ಟಪ್ಪ. ನನ್ನ ಚಿಕ್ಕ ಮಗಳು ಫಸ್ಟ್ ಟೈಮ್ ನೋಡ್ತಾ ಇದ್ದಾಳೆ ಇದನ್ನೆಲ್ಲ. ಎಷ್ಟು ಎಕ್ಸೈಟೆಡ್ ಆಗಿಬಿಟ್ಟಿದ್ದಾಳೆ ಅಂದರೆ ಓಡ್ತಾನೇ ಇದ್ದಾಳೆ. ಅವಳು ನಮ್ಮ ಕೈಗೆ ಸಿಗ್ತಾನೇ ಇಲ್ಲ, ಅಷ್ಟು ಖುಷಿಯಾಗ್ಬಿಟ್ಟಿತ್ತು ಅವಳಿಗಂತೂ. ನಮ್ಮ HSTಯಲ್ಲಿ ಒಂದು ದೇವಾಲಯ ನಿರ್ಮಾಣ ಆಗ್ತಾ ಇದೆ, ಸದ್ಯದಲ್ಲಿ ಓಪನಿಂಗ್ ಆಗುತ್ತೆ, ಅವಾಗ ವಿಡಿಯೋ ಹಾಕ್ತೀನಿ. ನಾನು ಹೋಮ್ ಮೇಡ್ ಕೇಕ್ ಮನೆಯಲ್ಲೇ ಮಾಡಿದೆ. ಬಂದುಬಿಟ್ಟು ನಮ್ಮ ಮನೆಯವರು ಬೇಡ ಅಂದರು, ಇಲ್ಲ ನಾನು ಮಾಡ್ತೀನಿ ಅಂತೇಳಿ ಮಾಡಿ ಕೇಕ್ ಕಟ್ ಮಾಡಿಸಿದ್ದಾಯಿತು. ನಿಮ್ಗೆ ಏನಾದರೂ ಕೇಕ್ ವಿಡಿಯೋ ಬೇಕಂದರೆ ಲಾಸ್ಟ್ ರೆಸಿಪೀಸ್ನಲ್ಲಿ ಇರುತ್ತೆ, ಚೆಕ್ ಮಾಡಿ. ಮಕ್ಕಳೆಲ್ಲ ಟಯರ್ಡ್ ಆಗಿಬಿಟ್ಟಿದ್ರು, ಅವರು ನೈಟ್ ಡ್ರೆಸ್ಸಲ್ಲಿದ್ದರು. ಸೊ ಅದಕ್ಕೋಸ್ಕರ ಅವ್ರ ವಿಡಿಯೋನ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಲಾಸ್ಟಿನ ಊಟ ಮಾಡೋಷ್ಟು ಪೇಷನ್ಸ್ ಇದ್ದಿಲ್ಲ, ಸ್ವಲ್ಪ ಕರ್ಡ್ ರೈಸ್ ಮಾಡಿಕೊಂಡು ಅದೇ ತಿಂದು ಮಲ್ಕೊಂಡಿದ್ದಾಯಿತು. ಓಕೆ ಬಾಯ್.